ಏ ಕತ್ತೆಗಳ ಯಾರು ಅಲ್ಲಿ ಬಾರಲೇ ಎಂತ ಇದೆ ನೀರ್ ಕುಡ್ಸ್ಬೇಕಂತ ಗೊತ್ತಿಲ್ವಾ? ನೋಡು ಮಿಕ್ಕಿತ್ ಪಕ್ಕಿತ್ ನಾಟಿ ಅಂದಿ ತರ ಬೆಳೆದವನೆ. ಮಗ ಹೊಟ್ಟೆ ನೋಡು ಒಳಗಿಡು. ಯಾವನ ಅವನ ಆಫೀಸರ್ ನಿಮ್ ಮಾತ್ ಕೇಳದೆ ಹೋದ್ರೆ ಮನೆಗ್ ನುಗ್ಗಿ ಅವನ ಹೆಂಡತಿ ಮಕ್ಕಳು ಯಾರು ಸಿಕ್ಕಿದ್ರು ಸರಿ ಎತ್ತಕೊಂಡ್ ಬನ್ನಿ. ಒಂದ್ ನಿಮಿಷ. ಬೆಳಗ್ಗೆ ನಿನ್ ದರಿದ್ರ ಮುಖ ತೋರಿಸ್ಬೇಡ ಅಂತ ಹೇಳಿಲ್ಲ, ಹೋಗ ಕಡೆ. ಡಾಕ್ಟರ್ ಹತ್ರ ಹೋಗಿದ್ದೆ, ನಾನ್ ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಯಾಕೆ ನಿನ್ ನಂಗೆ ಮೊದ್ಲೇ ಹೇಳಿಲ್ಲ? ಲೇಟ್ ಮಾಡ್ತೀಯಪ್ಪ. ತಗೋ ಡಾಕ್ಟರ್ ಹತ್ರ ಹೋಗಿ ಅಬಾಷನ್ ಮಾಡಿಸ್ಕೋ. ಸಾಹೇಬ್ರೆ ನೀವಿನ್ನು ಹೋಗ್ಲಿಲ್ಲ, ನೀವು ಬರ್ತೀರಾ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅಲ್ಲಿ ರೋಡ್ ಬ್ಲಾಕ್ ಮಾಡ್ಕೊಂಡು ಕಾಯ್ತಾ ಇದಾರೆ. ಇಲ್ಲಿ ನೋಡಿದ್ರೆ ಮಕ್ಳ ಜೊತೆ ಆಟ ಆಡ್ತಾ ಇದೀರಲ್ಲ. ಬಂದ ಚಿಲ್ಚಾಕ್ ನನ್ ಮಗ ಇಳಿಕಂದ. ಏನಪ್ಪಾ ಇಷ್ಟೊಂದು ಟ್ರಾಫಿಕ್ ಜಾಮ್ ಯಾರೋ ಮಿನಿಸ್ಟರ್ ಬರ್ತಾರೆ ಅಂತ ಕಾಣಿಸುತ್ತಮ್ಮ, ಅದಕ್ಕೆ ಜಾಮ್ ಆಗೋಗಿದೆ. ನೋಡಪ್ಪ ಲೇಟ್ ಆಗ್ತಾ ಇದೆ, ಬೇರೆ ರೂಟಲ್ಲಿ ಆದ್ರೂ ಹೋಗಪ್ಪ. ಸರಿ ಅಮ್ಮ. ಎಲ್ಲಿಗ್ರಿ ಹೋಗ್ತೀರಾ? ಸರ್ ಅರ್ಜೆಂಟ್ ಸರ್. ಅರ್ಜೆಂಟ್ ಸರ್, ಪ್ಲೀಸ್ 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 ಸ್ವಲ್ಪ ಗುರು ಸ್ವಲ್ಪ ಮುಂದೆ ಬನ್ನಿ. ಒಂದು ಪ್ಲೀಸ್. ಓಕೆ ಥ್ಯಾಂಕ್ ಯು ಸರ್. ಹಾ ಆನೆ ಬಂತೊಂದಾನೆ ಯಾವೂರಾನೆ. ಏಯ್ ಸರಿಯಾಗಿ ತಿನ್ಸೋ ಡಬ್ಬ. ಹ್ಞೂನ್ರಿ ಸರ. ಹಾ ಆನೆ ಬಂತೊಂದಾನೆ. ಅಣ್ಣರೇ ಈ ಸಲನಾದ್ರೂ ನನ್ನ ಮಂತ್ರಿ ಮಾಡ್ತೀರೇನ್ರಿ? ಏ ತಾತ ಕೊಟ್ಟಿರೋ ಕೆಲ್ಸ ಮೊದ್ಲು ಸರಿಯಾಗಿ ಮಾಡೋ. ಗೊತ್ತಾಯ್ತಾ ಬೇಕುಫಾ? ಮಮ್ಮಿ ಅಣ್ಣ ನೋಡು ಹೊಡಿಯಕ್ ಬರ್ತಾ ಇದ್ದಾನೆ. ಯಾಕ್ರೋ ಗಲಾಟೆ ಮಾಡ್ತೀರಾ? ಸುಮ್ನೆ ಕೂತ್ಕೊಳ್ಳಿ. ದಾರಿ ತಪ್ಪಿ ಏನ್ರಿ ಇದು ಮಕ್ಕಳು ಕೂರ್ಸ್ಕೊಂಡ್ ನಿಮ್ ಆಟ? ಆ ನಿನ್ನ ಕುಂಡಿಸ್ಕೊಂಡು ಓಡಾಡ್ತೀನಿ ಬಾ. ಏ ಕತ್ತೆಗಳ ಯಾರು ಅಲ್ಲಿ ಬಾರಲೇ ಎಂತ ಇದೆ ನೀರ್ ಕುಡ್ಸ್ಬೇಕಂತ ಗೊತ್ತಿಲ್ವಾ? ನೋಡು ಮಿಕ್ಕಿತ್ ಪಕ್ಕಿತ್ ನಾಟಿ ಅಂದಿ ತರ ಬೆಳೆದವನೆ. ಮಗ ಹೊಟ್ಟೆ ನೋಡು ಒಳಗಿಡು. ಯಾವನ ಅವನ ಆಫೀಸರ್ ನಿಮ್ ಮಾತ್ ಕೇಳದೆ ಹೋದ್ರೆ ಮನೆಗ್ ನುಗ್ಗಿ ಅವನ ಹೆಂಡತಿ ಮಕ್ಕಳು ಯಾರು ಸಿಕ್ಕಿದ್ರು ಸರಿ ಎತ್ತಕೊಂಡ್ ಬನ್ನಿ. ಒಂದ್ ನಿಮಿಷ. ಬೆಳಗ್ಗೆ ನಿನ್ ದರಿದ್ರ ಮುಖ ತೋರಿಸ್ಬೇಡ ಅಂತ ಹೇಳಿಲ್ಲ, ಹೋಗ ಕಡೆ. ಡಾಕ್ಟರ್ ಹತ್ರ ಹೋಗಿದ್ದೆ, ನಾನ್ ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಯಾಕೆ ನಿನ್ ನಂಗೆ ಮೊದ್ಲೇ ಹೇಳಿಲ್ಲ? ಲೇಟ್ ಮಾಡ್ತೀಯಪ್ಪ. ತಗೋ ಡಾಕ್ಟರ್ ಹತ್ರ ಹೋಗಿ ಅಬಾಷನ್ ಮಾಡಿಸ್ಕೋ. ಸಾಹೇಬ್ರೆ ನೀವಿನ್ನು ಹೋಗ್ಲಿಲ್ಲ, ನೀವು ಬರ್ತೀರಾ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅಲ್ಲಿ ರೋಡ್ ಬ್ಲಾಕ್ ಮಾಡ್ಕೊಂಡು ಕಾಯ್ತಾ ಇದಾರೆ. ಇಲ್ಲಿ ನೋಡಿದ್ರೆ ಮಕ್ಳ ಜೊತೆ ಆಟ ಆಡ್ತಾ ಇದೀರಲ್ಲ. ಬಂದ ಚಿಲ್ಚಾಕ್ ನನ್ ಮಗ ಇಳಿಕಂದ. ಅಣ್ಣ ಹಾ ಇದೆಲ್ಲ ಇಮಿಡಿಯೇಟ್ ಆಗಿ ಆಗ್ಬೇಕಣ್ಣ. ರೇಟ್ ಮಾತಾಡಿದ್ಯಾ? ಎಲ್ಲ ಫ್ಯಾನ್ಸಿ ರೇಟು. ಕೆಲ್ಸ ಆಗತ್ತೆ. ಬಾಂಬೆ ಹುಡುಗಿಯರು ಬಂದ್ರ ಸಾಯಂಕಾಲ ಬಂದ್ಬಿಡ್ತಾರಣ್ಣ. ಅಣ್ಣ ಹಾ ಏನೋ ತಿಂಡಿ ತಿಂದ? ಆಯ್ತಣ್ಣ. ಲಾರಿ ಮುನ್ಸಮ್ಮಪ್ಪನ ಬಾಮೈದ್ನಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಪಾರ್ಟಿ ಪ್ರೆಸಿಡೆಂಟ್ ಮಾತಾಡ್ತಿದ್ನಂತೆ. ಬೂಟ್ ಕಿತ್ತೋಗಂಗ್ ಹೊಡಿತೀನಿ ಅಂತ ಹೇಳು. ಈ ಸಲ ನೀನೇ ನಿಲ್ಲದು, ನೀನೇ ಗೆಲ್ಲದು. ಓಕೆ ಸಾಹೇಬ್ರ ಅಧ್ಯಕ್ಷರು ಲೈನ್ ನಲ್ಲಿ ಇದಾರೆ. ಏನ್ರಿ ಅಧ್ಯಕ್ಷೆ, ರಾತ್ರಿ ಬಾಡೂಟ ಜಾಸ್ತಿ ಆಯ್ತಾ? ಏನೋ ಟಿಕೆಟ್ ಅವನ್ಗೆ ಅಂತ ಇದ್ದೀರಂತೆ. ದಿನ ರಾತ್ರಿ ಗೆಸ್ಟ್ ಹೌಸ್ ಬಂದ್ಬಿಡು. ರೀ ಪಾರ್ಟಿ ವಿಷಯ ಬಿಟ್ಟಾಕ್ರಿ, ನಾನ್ ಮಾತಾಡುವಾಗ ಯಾರು ಮಾತಾಡಲ್ಲ ಅಲ್ಲಿ. ಟಿಕೆಟ್ ಏನಿದ್ರು ನನ್ನ ತಮ್ಮನ್ಗೆ ಅಷ್ಟೇ. ಇಡ್ರಿ ಫೋನು. ಇವತ್ತೇನಯ್ಯ ಪ್ರೋಗ್ರಾಮು? 9 ಗಂಟೆಗೆ ವಿಧವಾ ವಿವಾಹ. ಗಂಡಸತ್ರಿಗೆ ಕಲರ್ ಕಲರ್ ಸೀರೆ ಕೊಡ್ಬೇಕು. ಬರ್ಲೇನ? ಸಾಹೇಬ್ರೆ ನೋಡಿದ್ರ ಬಿಸಿಲಲ್ಲಿ ಜನ ಹೆಂಗ್ ಸಾಯ್ತಾವ್ರೆ. ಹಣೆ ಬಾರಕ್ ಹೊಣೆ ಯಾರೋ ಲಕ್ಷ್ಮೀನಾರಾಯಣ ಅನ್ಭವಿಸ್ಲಿ ಬಿಡು. ಎಷ್ಟಪ್ಪ? 25 ರೂಪಾಯಿ ಅಮ್ಮ. ಅಲ್ಲಪ್ಪ ಯಾವಾಗ್ಲೂ ಮಿನಿಮಮ್ ತಾನೇಪ್ಪ ಆಗ್ತಾ ಇತ್ತು. ನೀವೇ ಹೇಳಿದ್ರಲ್ಲಮ್ಮ ಬೇರೆ ರೂಟ್ ಹೋಗು ಅಂತ. ಸರಿ. ಟೈಮ್ ಸೆನ್ಸ್ ಇಲ್ದಿರೋ ಬಯೋಡಾಟಾ ಕೆಲ್ಸಕ್ಕೆ ಬರಲ್ಲ. ಟೇಕ್ ಇಟ್. ಸರ್ ಪ್ಲೀಸ್ ಸರ್, ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು ಸರ್, ಅದಕ್ಕೆ ಲೇಟ್ ಆಯ್ತು. ನೋ ಮೋರ್ ಡಿಸ್ಕಷನ್ಸ್. ಪಂಕ್ಚುಯಾಲಿಟಿ ಇಲ್ಲದ ಮೇಲೆ ಹೌ ಕ್ಯಾನ್ ಐ ಮ್ಯಾನೇಜ್? ಗೆಟ್ ಲಾಸ್ಟ್. ಅರ್ಧ ಗಂಟೆ ಲೇಟ್ ಆಗಿದೆ, ಒಳಗೆ ಬಿಡಕ್ಕಾಗಲ್ಲ. ಪ್ಲೀಸ್ ಅಣ್ಣ ಇವತ್ತು ಒಂದಿನ. ಬಿಡಕ್ ಆಗಲ್ಲಮ್ಮ, ಯಜಮಾನ್ರು ನಮಗ್ ಬೈತಾರೆ. ಅಣ್ಣ. ಸುಮ್ನೆ ಹೋಗಮ್ಮ, ಹೇಳಿದ್ರೆ ಅರ್ಥ ಆಗಲ್ವಾ? ಇದು ಇವತ್ತಿನ ಸಮಸ್ಯೆ ಅಲ್ಲ, ದಿನನಿತ್ಯದ ಸಮಸ್ಯೆ. ನಮ್ಮ ಜನ ಪ್ರತಿದಿನ ಪ್ರತಿ ಕ್ಷಣ ಒಂದಲ್ಲ ಒಂದ್ ರೀತಿಲಿ ಈ ನೋವನ್ನ ಅನುಭವಿಸ್ತಾನೆ ಇದ್ದಾರೆ. ಯಾಕೆ ಅಂತ ಕೇಳಲ್ಲ, ಕೇಳಿದ್ರೆ ನಮ್ಗೆ ಯಾಕೆ ಅನ್ನೋ ಉತ್ತರ. ಈ ನೆಲ, ಭಾಷೆ, ಕೊಟ್ಟಿರೋ ಅಧಿಕಾರ, ಇಟ್ಟಿರೋ ನಂಬಿಕೆ ಎಲ್ಲ ನಮ್ದು ಅಂದ್ಮೇಲೆ ತಪ್ಪಾದಾಗ ಅದನ್ನ ತಟ್ಟಿ ಕೇಳೋ ಹಕ್ಕು ಕೂಡ ನಮ್ದೇ ತಾನೆ. ಇದನ್ನೆಲ್ಲ ತಿಳಿಸೋಕ್ ಬರ್ತಿರೋನೇ ನಮ್ ನಾಯಕ.
ನಮ್ಮೂರ್ಗೆ ಹೊಸ್ದಾಗ್ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟ್ರು ಚಂದಪ್ಪ ಹುಲಿಯಾಳ್. ಅನ್ಯಾಯವಾಗಿ ಸಾಯಿಸ್ಬಿಡ್ತಿದ್ದಲ್ಲ ನನ್ನ ಕಣ್ಣಲ್ಲಿ ಇಟ್ಕೊಂಡು ನೋಡ್ತೀನಿ. ಇವ್ರ ಹೆಸರಲ್ಲೇ ಇಷ್ಟೊಂದು ಪವರ್ ಇದೆ ಅಂತ ಆಯ್ತು. ಸರ್ ರೆಡಿ ಆಯ್ತು. ಹಾ ನೋ, ನನ್ನ ಗೌರವದಿಂದ ಬರ್ಮಾಡ್ಕೊಂಡ್ರಲ್ಲ ಅಷ್ಟು ಸಾಕು. ನಿಮ್ ಬಗ್ಗೆ ತುಂಬಾ ಕೇಳಿದ್ವಿ ಸರ್, ಈಗ ನೋಡಿದ್ವಿ. ಅದರಲ್ಲೂ ನೀವು ಹ್ಯಾಂಡಲ್ ಮಾಡೋ ಕೆಲವು ಕೇಸ್ಗಳು. ಸರಿ ಬನ್ನಿ, ನಮ್ಮ ಸ್ಟಾಫ್ನೆಲ್ಲ ಒಳಗೆ ಕರೆಸಿ. ಏನ್ರಿ ಅದು ಸ್ಟೇಷನ್ ಮುಂದೆ ಡೆಡ್ ಬಾಡಿ? 24 hours ಇಂದ ಒಬ್ಬ ಟೀಚರು ಅವ್ರ ತಮ್ಮನ್ ಡೆಡ್ ಬಾಡಿನ ಇಟ್ಕೊಂಡು ನ್ಯಾಯ ಬೇಕು ಅಂತ ಕೂತಿಯಾರ ಸರ್. ಡೆಡ್ ಬಾಡಿ ಇಟ್ಕೊಂಡು ಸ್ಟೇಷನ್ ಮುಂದೆ ಯಾಕೆ ಕೂತಿದ್ದೀರಾ? ನನ್ ತಮ್ಮನ್ ಸಾವು ಕಾರಣ ಆದವ್ರಿಗೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ಕಂಪ್ಲೇಂಟ್ ಕೊಡಿ. ನಿಮ್ ಇನ್ಸ್ಪೆಕ್ಟರ್ ತಗೋತಾ ಇಲ್ವಲ್ಲ? ಸರ್ ಆಕ್ಚುಲ್ ಆಗಿ ಆ ಕೇಸ್ ನೋಡಿ, ನಿಮಗೆ ನ್ಯಾಯ ಬೇಕು ಅಂತ ಡೆಡ್ ಬಾಡಿ ಇಟ್ಕೊಂಡು ಸ್ಟ್ರೈಕ್ ಮಾಡೋದು ಸರಿಯಲ್ಲ. ಹಾಗಂತ ನನ್ ತಮ್ಮನ್ ಸಂಸ್ಕಾರ ಮಾಡ್ಬಿಟ್ರೆ ಪೀಡೆ ತೊಲಗುತ್ತು ಅಂತ ತಪ್ಪು ಮಾಡಿದವ್ರ ಜೊತೆ ನಿಮ್ ಡಿಪಾರ್ಟ್ಮೆಂಟ್ ನವರು ಕೈ ತೊಳ್ಕೊಂಡ್ಬಿಡ್ತಾರೆ. ಹಾಗಾಗಕ್ ನಾನ್ ಬಿಡಲ್ಲ. ಈಗಾಗಲೇ ತುಂಬಾ ಲೇಟ್ ಆಗಿದೆ. ಮೊದಲು ಸಂಸ್ಕಾರ ಮುಗಿಸಿ ಮುಂದಿನ ಆಕ್ಷನ್ ನಾನು ತಗೋತೀನಿ. ನಾನ್ ಕಂಪ್ಲೇಂಟ್ ತಗೋತೀನಿ, ದಯವಿಟ್ಟು ನನ್ನ ನಂಬಿ. ನಾಳೆ ಆ ವ್ಯಕ್ತಿ ಪವರ್ಫುಲ್ ಅಂತ ಗೊತ್ತಾಗಿ ನೀವು ನೋಡಿ, ಅಧಿಕಾರದಿಂದ ಬರೋ ಪವರ್ಗೆ ಆಯಸ್ ಕಮ್ಮಿ. ಬರೀ ಕಂಪ್ಲೇಂಟೇ ತಗೊಳ್ಳೋ ಹಾಗಿದ್ರೆ ನಾವು ತಗೋತಿದ್ವಿ ಸರ್. ಆದ್ರೆ ಆಕೆ ನ್ಯಾಯ ಕೇಳ್ತಿಯಾಳೆ. ಅಂದ್ರೆ ಸಿಗದೆ ಇರೋದನ್ನ ಹೇಗ್ ಸರ್ ಕೊಡ್ಸಕ್ ಸಾಧ್ಯ? ಏನ್ರಿ ಮಾತಾಡ್ತಿದ್ದೀರಾ? ಮತ್ತಿನ್ನೇನ್ ಸರ್, ಯೂನಿಫಾರ್ಮ್ ಹಾಕೊಂಡು ಏನಾದ್ರು ಸಾಧನೆ ಮಾಡ್ಬೇಕು ಅಂತಾನೆ ಮನೆಯಿಂದ ಹೊಡ್ತೀವಿ. ಆದ್ರೆ ಆ ಕೇಸು ಯಾವ್ದೋ MLAಗೋ ಅಥವಾ MP ಗೋ ಇನ್ಯಾವುದೋ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಫೈಲ್ ನ ಕ್ಲೋಸ್ ಮಾಡಿಸ್ಬಿಡ್ತಾರೆ. ಅಂತ ಕಂಪ್ಲೇಂಟ್ಸ್ ಸೆಲ್ಲಲ್ಲಿ 3 ಮೂಟೆ ಬಿದ್ದಿದೆ ಸರ್, ನೀವೇ ನೋಡಿ ಸರ್. ಈ ಕಂಪ್ಲೇಂಟ್ ಮೂಟೆಗಳಿಗೆ ಜೀವ ಕೊಡೋದಕ್ಕಾಗ್ಲಿ ಅಥವಾ ನ್ಯಾಯ ಕೊಡ್ಸೋದಕ್ಕಾಗ್ಲಿ ನಮ್ಮಿಂದ ಆಗ್ತಾ ಇಲ್ಲ ಸರ್. ಅದು ಅಲ್ಲದೆ ಈ ಕೇಸು ಮಿನಿಸ್ಟರ್ ಜಯರಾಜ್ಗೆ ಸಂಬಂಧಪಟ್ಟಿದ್ದು. ನೋಡಿ, ಪೊಲೀಸ್ ಅಂದ್ರೆ ಬರೀ ಸಂಬಳ ತಗೊಳ್ಳೋ ಎಂಪ್ಲಾಯಿ ಅಲ್ಲ, ಅದಕ್ಕೆ ಮೀರಿ ಸಾಹಸಿ ಆಗಿರ್ಬೇಕು, ಸೇವೆ ಮಾಡೋ ಅರ್ಜಿ ಇರ್ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಧೈರ್ಯ ಇರಬೇಕು. ಆಗ್ಲೇ ಪೊಲೀಸ್ನ ಜನ ಫ್ರೆಂಡ್ ತರ ನೋಡೋದು, ಇಲ್ಲಾಂದ್ರೆ ಮಾಮ ಮಚ್ಚ ಅಂತ ಕರೀತಾರೆ. ಮಿನಿಸ್ಟರ್ ಆಗ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಕಾನೂನಿನ ಮುಂದೆ ತಲೆ ತಗ್ಗಿಸಲೇಬೇಕು. ಅದಕ್ಕೆ ಎಕ್ಸಾಂಪಲ್, ಜೂನ್ 12, 1975 ರಾಜನಾರಾಯಣ್ ಹಾಕಿದ ಪಿಟಿಷನ್ಗೆ ಲಾಯರ್ ಶಾಂತಿಭೂಷಣ್ ಅವರು ಆಗಿನ ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿ ಅವರನ್ನೇ ಅಲಹಾಬಾದ್ ಕೋರ್ಟಿನ ಕಟಕಡೆಯಲ್ಲಿ ಜಡ್ಜ್ ಜಗನ್ ಮೋಹನ್ ಲಾಲ್ ಮುಂದೆ ನಿಲ್ಲಿಸಿದ್ದೆ. ಅದಕ್ಕೆ ಸಾಕ್ಷಿ. ಆ ಮಿನಿಸ್ಟರ್ ಕೊಚ್ಕೊಂಡು ಹೋಗೋ ನೀರಾದ್ರೆ ಅವನ್ನೇ ಕಟ್ ಹಾಕೋ ಅಣೆಕಟ್ಟು ಈ ಪೊಲೀಸ್. Police are here to serve the public, not the politicians. Get ready for action. Take the complaint.